ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಗುರುಗಳ 3 ಹೊತ್ತಿನ ಆರತಿಯ ಹಾಡನ್ನು ಹೇಳ್ತೀರಲ್ಲ ನೀವು, ಆ ಆರತಿ ಹಾಡು ಹುಟ್ಟಿ ಬಂದಂಥ ಮೂಲ ಪುಣ್ಯ ಭೂಮಿ ಈ ನಿಮ್ಮ ಶೀಗೇಹಳ್ಳಿಯ ಪರಮ ಪವಿತ್ರ ಭೂಮಿ. ಸಾವಿತ್ರಕ್ಕ ಬರದ ಜಯದೇವ ಜಯದೇವ ಹುಟ್ಟಿಕೊಂಡ ಪುಣ್ಯ ಭೂಮಿ ಶೀಗೇಹಳ್ಳಿ. ನಿರಕ್ಷರ ಕುಕ್ಷಿಯಾದ, ಓದು ಬರಹ ಗೊತ್ತಿಲ್ಲದ, ಅಜ್ಞಾನಿಯಾದ, ಗುರು ಸೇವೆಯ ಹೊರತು ಬೇರೆ ಯಾವುದೂ ಗೊತ್ತಿಲ್ಲದೆ ಇದ್ದ ಸಾವಿತ್ರಕ್ಕ ಶೀಗೇಹಳ್ಳಿಗೆ ಬಂದ ಹೆಂಗಸರೆಲ್ಲ ಗುರುಗಳೆದುರಿಗೆ ನಿಂತು ಹಾಡು ಹೇಳೋದನ್ನು ಕೇಳ್ತಾಳೆ. ನನಗೂ ಹಾಡು ಹೇಳ್ಕೊಡೆ, ನಾನು ಹೇಳ್ತೇನೆ, ನನಗೂ ಹಾಡು ಹೇಳ್ಕೊಡೆ. ಅಡ್ಡಿಲ್ಲ ಅಡ್ಡಿಲ್ಲ ಇಷ್ಟು ಹೇಳಿ ಹೋಗ್ತಾ ಇದ್ರು ಹೆಂಗಸರು. ಯಾಕೆಂದ್ರೆ ಇವರಿಗೆ ಹೇಳಿಕೊಡ್ಬೇಕು, ಬರ್ಕೊಟ್ರು ಓದ್ಲಿಕ್ಕೆ ಬರುವುದಿಲ್ಲ. ಶ್ರೀಧರ ಸ್ವಾಮಿಗಳು 1 ದಿವಸ 2 ದಿವಸ 8 ದಿವಸ ನೋಡ್ತಾರೆ. ಒಂದು ದಿವಸ ಸಾಯಂಕಾಲ ಇಷ್ಟೇ ಹೊತ್ತಿಗೆ ಸ್ನಾನ ಮಾಡಿಕೊಂಡು ಬರುವಾಗ ಸಾವಿತ್ರಿ ಎದುರಿಗೆ ಬಂದ್ಲು. ಸಾವಿತ್ರಿ, ನನ್ನ ಮೇಲೊಂದು ಹಾಡು ಬರಿಯೇ ತಂಗಿ ಅಂತಂದ್ರು ಶೀಗೇಹಳ್ಳಿಯಲ್ಲಿ. ಗುರುಗಳೇ, ನಾ ಶಾಲೆಗೆ ಹೋದವಲ್ಲ, ನಂಗೆ ಅಕ್ಷರ ಗೊತ್ತಿಲ್ಲ, ನಂಗೆ ಓದಲು ಗೊತ್ತಿಲ್ಲ, ಬರಲು ಗೊತ್ತಿಲ್ಲ, ನಾನು ಹೇಗೆ ಬರಿಬೇಕು? ಬೆನ್ನ ಮೇಲೆ 2 ಮೃದುವಾಗಿ ಪೆಟ್ಟು ಕೊಟ್ಟು ಗುರುಗಳು ಹೇಳ್ತಾರೆ, ಯಾಕೆ ಬರೋದಿಲ್ಲ ತಂಗಿ, ಬಾ ಈ ಜಾಗದಲ್ಲಿ ಕೂತ್ಕೋ, ಬರೀ ನನ್ನ ಮೇಲೆ ಹಾಡನ್ನ. ಅದನ್ನೇ ಗುರುಗಳಿಗೆ ಬಲ್ಲ ಗೊತ್ತಿದೆ. ಗುರು ದೃಷ್ಟಿ, ಗುರು ಕಾರುಣ್ಯ, ಗುರು ಅನುಗ್ರಹ, ಅದಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ. ನಿರಕ್ಷರ ಕುಕ್ಷಿಯಾದ ಸಾವಿತ್ರಕ್ಕ ಬರದ್ಲು ನೋಡಿ, ಸಾಧಾರಣವಾದ ಹಾಡಲ್ಲ ಅದು. ಸಾಧನೆಯೆಂಪರಿಪಕ್ವದ ಸಾಧಕ ಜನ ಮನಕ್ಕೆ ಮೋದದಿ ತನ್ನಯ ತತ್ವದ ಬೋಧವನರು ಹರಿಕೆ ಆದಿ ಮೂರ್ತಿ ಶ್ರೀ ಪ್ರಭು ತಾದಯಗೊಳ್ಳುತ್ತಲಿ ಮೇದಿನಿಯೊಳಗವತರಿಸಿದ ಶ್ರೀಧರ ನಾಮದಲ್ಲಿ ಜಯ ದೇವ ಜಯ ದೇವ ಜಯ ಶ್ರೀ ಗುರುವರಗೆ ಜಯ ಸದ್ಗುರುವರಗೆ ಜಯ ಜಯ ನಿತ್ಯ ನಿರಂಜನ ನಿರುತಾನಂದನಿಗೆ ಜಯ ದೇವ ಜಯ ದೇವ. ಏನಿಟ್ಲು ಇದರಲ್ಲಿ ಸಾವಿತ್ರಿ? ಬರದದ್ದು ಮಾತ್ರ ಸಾವಿತ್ರಕ್ಕ, ಲೇಖನಿ ಸಾವಿತ್ರಿ, ಬರೆದವರು ಗುರುಗಳು. ಇದಕ್ಕೆ ಗುರು ಕಾರುಣ್ಯ ಅನುಗ್ರಹ ಹೇಳುವಂಥದ್ದು. ಶ್ರೀಧರ ಸ್ವಾಮಿಗಳಿಗೂ ಗೊತ್ತಿತ್ತು, ಮುಂದೆ ಯಾರಿಂದಲೂ ನಾನು ಏನು ಎಷ್ಟು ಹೇಗೆ ಸ್ವರೂಪ ಲಕ್ಷಣವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಅಂಥೇಳಿ ತಂಗಿ ಸಾವಿತ್ರಿಯಿಂದ ಮೂಲಕ ಈ ಹಾಡನ್ನು ಬರೆಸಿದರು. ಅಷ್ಟೇ ಅಲ್ಲ, 4 ಸ್ಟ್ಯಾಂಜಾದಲ್ಲಿ ಗುರುಗಳ ಸ್ಥೂಲ ಸೂಕ್ಷ್ಮ ವ್ಯಕ್ತಿತ್ವವನ್ನು ಸಮಗ್ರವಾಗಿಟ್ಲು. ನಾರೀ ನರ ಭೇದದ ಮತಿ ತೋರದ ಪ್ರಭುವರಗೆ ಜಯ ದೇವ ಜಯ ದೇವ. ಸಾವಿತ್ರಕ್ಕ, ಗಂಗಕ್ಕ, ನೇತ್ರಕ್ಕ, ಅಟಗುಣಿ ಗಂಗಮ್ಮ, ಎಷ್ಟು ಜನ ಬೇಕು ಈ ಪುಣ್ಯ ಭೂಮಿಯಲ್ಲಿ ಆಧ್ಯಾತ್ಮಿಕ ಜ್ಯೋತಿಗಳಾಗಿ ಉರಿದವರು.